ಸರ್, ಈಗ ನೀವು ಇದಾದಮೇಲೆ ಇನ್ನೊಂದು ರೀಸೆಂಟಾಗಿ ನಿಮ್ಮ ಬಗ್ಗೆ ಒಂದು ನಾನು ಕಮೆಂಟ್ ಓದಿದೆ. ಏನು ಅಂತ ಹೇಳಿದ್ರೆ, ಮುಡಾ ಬಳಿಕ ಈಗ ಸ್ನೇಹಮಯಿ ಕೃಷ್ಣ ಅವರು ಧರ್ಮಸ್ಥಳ ಕೇಸಿಗೆ ಎಂಟ್ರಿ ಆಗಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಠಣ್ಣನವರ್, ಸಮೀರ್ MD ಈ 3 ಜನರ ವಿರುದ್ಧ ನೀವೊಂದು ದೂರು ಕೊಟ್ಟಿದ್ದೀರಿ. ಏನು ರೀಸನ್ ಏನು? ನಿಮಗೆ ಯಾಕೆ ಅನುಮಾನಗಳು ಬಂತು ಅಂತೇಳಿ? ಸರ್, ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಈ ಥರ 100 ಶವಗಳನ್ನು ಹಾಕಿದ್ದೀನಿ. ಅದರಲ್ಲಿ ಸಾಕಷ್ಟು ಹೆಣ್ಮಕ್ಳುಗಳ ಒಂದು ಶವಗಳಿದೆ, ಅದ್ರ ಮೇಲೆ ಅತ್ಯಾಚಾರ ಕಂಡುಬಂದಿದೆ. ಹಾಗೆ ಏನೋ ದೊಡ್ಡ ಒಂದು ಸಾಮಾಜಿಕ ಜಾಲಗಳಲ್ಲಿ ಚರ್ಚೆಗಳು ನಡೀತಿತ್ತು. ನಾನು ಕುತೂಹಲ ನೋಡಿದಾಗ ಈ ಏನು 3 ಜನ ಇದ್ದಾರೆ, ಗಿರೀಶ್ ಮಠಣ್ಣವರಾಗಲಿ ಅಥವಾ MD ಸಮೀರ್ ಆಗಲಿ ಮತ್ತು ತಿಮ್ಮರೋಡಿ ಆಗಲಿ, ಅವರು ಎಲ್ಲ ವಿಡಿಯೋದಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ ಒಂದು ವ್ಯಕ್ತಿಯ ಬಗ್ಗೆ, ಒಂದು ಸ್ಥಳದ ಬಗ್ಗೆ. ಆದರೆ ನಂಬರ್ ಸಾಕ್ಷಾಧಾರ ಇದೆ, ಸಾಕ್ಷಾರ ಅಂತ ಎಲ್ಲರೂ ಹೇಳ್ತಾರೆ ಹೊರತು ಒಂದೇ ಒಂದು ಸಾಕ್ಷಾಧಾರನ ಅವ್ರು ಎಲ್ಲೂ ತೋರಿಸೋದಲ್ಲ, ಎಲ್ಲೂ ಹೇಳಲ್ಲ. ಮತ್ತು ಈ ಸಾಕ್ಷ್ಯನ ಇಟ್ಕೊಂಡು ನಾವು ಈ ಥರ ಪೊಲೀಸ್, ಈಗ ನಾನು ಹೇಳಿದೆ, ನಾನು ಈ ಥರ ಭವ್ಯಾರ ಸಂಬಂಧಪಟ್ಟಾಗೆ ಸಾಕಷ್ಟು ಪೊಲೀಸ್ ಅಧಿಕಾರಿ ದೂರು ಕೊಟ್ಟಿದೆ ಅಂತೇಳಿ. ಆ ಥರ ಯಾವ್ದಾದ್ರು ಒಂದು ಅಧಿಕಾರಿ ದೂರು ಕೊಟ್ಟರುವಂಥ ವಿಚಾರ ಹೇಳಲ್ಲ. ಅಥವಾ ಒಂದು ನ್ಯಾಯಾಲಯದಲ್ಲಿ ಈಗ ನೋಡಿ, ಸಿದ್ದರಾಮಯ್ಯ ವಿಚಾರ ಸಂಬಂಧಪಟ್ಟಿಗೆ ನಾನು ಸಾಕಷ್ಟು ಎಲ್ಲ ಪೊಲೀಸರಿಗೆ ದೂರು ಕೊಟ್ಟೆ. ಅವ್ರು ಏನು ಕ್ರಮಗಳ ಕಾರಣಕ್ಕೆ ಮಾನ್ಯದಲ್ಲಿ ಖಾಸಗಿ ಮೊಕದ್ದಮೆ ದಾಖಲೆ ಮಾಡಿ ಅಲ್ಲಿಂದ ಆದೇಶ ಮಾಡಿಸ್ದೆ. ಆ ರೀತಿ ಮಾಡೋದ್ರಲ್ಲಿ ಎಲ್ಲೇ ಇಲ್ಲ. ಆದ್ರೆ ಅನಾವಶ್ಯಕ ಕೆಟ್ಟ ಶಬ್ದಗಳು. ಸೊ ಯಾವುದೇ ವ್ಯಕ್ತಿ ಆಗಲಿ ಸರ್, ಆತನಿಗೆ ಗೌರವದಿಂದ ಬದುಕುವಂಥ ಹಕ್ಕು ಇದ್ದೇ ಇದೆ. ನಾವು ಏನೂ ಸಾಕ್ಷಿಗಳಲ್ಲೇ ಕೆಟ್ಟದಾಗ ಮಾತಾಡಿ ಅವ್ರನ್ನ ಅವಮಾನ ಮಾಡಬಾರ್ದು. ಅವ್ರು ತಪ್ಪು ಮಾಡಿದ್ರೆ ಯಾರೇ ಆಗಲಿ ಸರ್, ನಾನು ಹೇಳೋಂಥದ್ದು ಯಾರೇ ಆಗಲಿ, ಅವರು ಇವರು ಅಂತ ಹೇಳಲ್ಲ. ತಪ್ಪು ಮಾಡಿದ್ರೆ ಮತ್ತು ಸಾಕ್ಷಿಗಳಿದ್ದರೆ ಖಂಡಿತವಾಗ್ಲೂ ಕಾನೂನುಬದ್ಧ ಹೋರಾಟ ಮಾಡಿ. ಆದರೆ ಅನಾವಶ್ಯಕವಾಗಿ ಯಾವುದೋ ಸಾಕ್ಷಿಗಳಿಲ್ಲದೆ ಕೆಟ್ಟ ಮಾತಲ್ಲಿ ಮಾತಾಡಿದಂಥದ್ದು, ಅವಮಾನ ಆಗುವಂಥ ಮಾತಾಡೋದು ಮತ್ತು ಸಮಾಜದಲ್ಲಿ ಭಯ ಉಂಟು. ಅವ್ರು ಹೇಳೋದು ನೋಡಿದ್ರೆ ಈ ದೇಶದಲ್ಲಿ ಕಾನೂನು ವ್ಯವಸ್ಥೆ ಮತ್ತು ಎಲ್ಲ ಸತ್ತೋಗ್ಬಿಟ್ಟಿದೆ. ಅಂದರೆ ಧರ್ಮಾಧಿಕಾರಿಯ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ಯಾರು ಕೂಡ ಅವ್ರ ವಿರುದ್ಧ ಕ್ರಮ ತಾಳಲ್ಲ. ಒಂದು ಧರ್ಮಾಧಿಕಾರಿ ಸರ್ವಾಧಿಕಾರಿ ಆಗಿಬಿಟ್ಟಿದ್ದಾರೆ, ಅವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಭಯ ಹುಟ್ಟಿಸೋ ರೀತಿ ಮಾತಾಡ್ತಾರೆ. ನೋಡಿ, ಅವ್ರ ಧರ್ಮಾಧಿಕಾರಿ ಆ ಕ್ಷೇತ್ರಕ್ಕೆ ಅವ್ರ ಪ್ರಭಾವ ಇರ್ಬೋದು, ಆದರೆ ಮುಖ್ಯಮಂತ್ರಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಪ್ರಭಾವಿ ವ್ಯಕ್ತಿ, ಅವ್ರ ವಿರುದ್ಧನೇ ಹೋರಾಟ ಮಾಡ್ತೀನಿ ನಾನು. ಸೊ ನೀವು ಗಮನಿಸಿರ್ಬೋದು, ಇವತ್ತವರೆಗೂ ಕೂಡ ನಾನು ಸಿದ್ದರಾಮಯ್ಯ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಎಲ್ಲೂ ಕೂಡ ಕೆಟ್ಟ ಮಾತಾಡಿಲ್ಲ. ಅವರು ಕೂಡ ನನ್ನ ಬಗ್ಗೆ ಎಲ್ಲೂ ಕೆಟ್ಟ ನನ್ನ ಬಗ್ಗೆ ಪಾಪ ಅವ್ರು ಮಾತಾಡೋಕ್ಕಾಗಲ್ಲ. ಇರೋ ವಿಚಾರ ನಾನು ಹೇಳ್ತೀನಿ. ಕೃಷ್ಣ ಯಾರ ಗೊತ್ತಿಲ್ಲ ಅಂತ ಹೇಳಿರೋ ಹೊರತು ನನ್ನ ಬಗ್ಗೆ ಎಲ್ಲೂ ಕೆಟ್ಟ ಮಾತಾಡಿಲ್ಲ. ಅವರು ಕೂಡ ಕಾನೂನುಬದ್ಧ ಹೋರಾಟ ಮಾಡಿ ನಾನು ಹೋರಾಟ ಮಾಡ್ತಿದ್ದೀನಿ. ನಾನು ಎಲ್ಲ ದಾಖಲಾತಿ ತೋರಿಸ್ತಾ ಇದ್ದೀನಿ. ಆದರೆ ನೀವು ಏನೋ ದಾಖಲಾತಿ ತೋರಿಸ್ತೇವೆ, ಭಯ ಹುಟ್ಟಿಸೋ ರೀತಿಯಲ್ಲಿ ಹಂಗೆ ನಡೆದು ಬಿಟ್ಟಿದೆ, ಹಿಂಗೆ ನಡೆದು ಬಿಟ್ಟಿದೆ, ಅವ್ರ ಹಂಗೆ ಪ್ರಭಾವಿಗಳು, ಅವ್ರು ಯಾವ ಕೋರ್ಟ್ ಹೋದ್ರೂ ನ್ಯಾಯ ಸಿಗಲ್ಲ, ಯಾವ ಪೊಲೀಸರು ನ್ಯಾಯ ಸಿಗಲ್ಲ ಅಂತಂದರೆ ನಾವು ಏನಾಗಾರೆ ಯಾವ ದೇಶದಲ್ಲಿದ್ದೀವಿ? ಸೊ ಈಗ ಹಾಗಾಗಿ ಇಂಥದ್ದು ಸಮಾಜದಲ್ಲಿ ಭಯ ಹುಟ್ಟಿಸುವಂಥ ಮತ್ತು ಗೊಂದಲ ಹುಟ್ಟಿಸುವಂಥ ಕೆಲಸಗಳು. ಸೊ ಈ ಕೆಲಸ ಕಡಿವಾಣ ಹಾಕಬೇಕು. ಅವ್ರ ನಿಜವಾದ ಸಾಕ್ಷಿ ಹೇಳಿದ್ರೆ ತನಿಖೆ ಮಾಡಿ ಅಂತಲೇ ನಾನು ಕೊಟ್ಟಿದ್ದೀನಿ. ನಾನೇನು ಈಗ ನೀವು ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಠಣ್ಣನವರ್ ಮತ್ತು ಸಮೀರ್ MD ಈಗ ಇವ್ರ ಮೇಲೆ ನಿಮ್ಮ ಏನು ಆಕ್ಷೇಪ ಇದೆ, ನೀವು ನೋಡಿರತಕ್ಕಂಥ ಅವರ ಮಾತುಗಳು, ಅವರ ಭಾಷಣಗಳು, ಇದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ಇದ್ದು ಮಾತಾಡ್ತಿದ್ದಾರೆ ಅಥವಾ ಡಾಕ್ಯುಮೆಂಟ್ ಇಲ್ಲ ಏನು ಅನಿಸ್ತಾ ಇದೆ ನಿಮಗೆ? ಇಲ್ಲ, ದಾಖಲೆಗಳು ಇಲ್ಲದೆ ಮಾತಾಡ್ತಾರೆ ಸರ್. ಅವ್ರು ಹೇಳ್ತಾರೆ ಸರ್, ಅವರು ಏನು ಸಮೀರ್ ವಿಡಿಯೋದಲ್ಲಿ ನೋಡ್ಬೋದು, ಅವರೇ ಕಂಟೆಂಟ್ಸ್ ಹಾಕ್ತಾರೆ. ಯಾವುದೇ ಸಾಕ್ಷ್ಯಗಳಿಲ್ಲ, ಏನು ಅಲ್ಲಿ ನಂಬಲರ ವ್ಯಕ್ತಿಗಳು ನೀಡಿರ್ತಂಥ ಮಾಹಿತಿ ಮೇಲೆ ಇದನ್ನು ತಿಳಿಸಂತ ಅವ್ರು ಹೇಳ್ತಾರೆ. ಇಟ್ಸ್ ಆನ್ ಫ್ಯಾಂಟಸಿ. ಹಾಂ, ಅವರೇ ನಾವು ವಿಡಿಯೋ ನನ್ನ ಇಷ್ಟೆಲ್ಲ ಎಲ್ಲೂ ಕೂಡ ನಾನು ಅದು ಹೇಳಲ್ಲ. ನಾನು ಸಾಕ್ಷ್ಯಗಳಿಲ್ಲದೆ ಮಾತಾಡ್ತಿಲ್ಲ, ನಾನು ಮಾತಾಡ್ತಿದ್ದೀನಿ ಅಂತ ಎಲ್ಲೂ ಹೇಳಲ್ಲ. ಸಾಕ್ಷ್ಯಗಳಿದೆ, ಬಲವಾದ ಸಾಕ್ಷ್ಯಗಳಿದೆ ಅಂತ ಸ್ಪಷ್ಟವಾಗಿ ಮಾತಾಡ್ತೀನಿ. ಮತ್ತು ನನಗೆ ನಗು ಬಂದಿದೆ ಅಂದ್ರೆ ಭಾಳ ಬೇಜಾರಾಗಿದೆ ಸರ್. ಈಗ ಅವರೇ ಹೇಳ್ತಾರೆ, ಈಗ ಯಾರು ಅನಾಮಧೇಯ ವ್ಯಕ್ತಿ ಬಂದಲ್ಲ, ಆ ವ್ಯಕ್ತಿ ಕೈಯಿಂದ ಆ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಆ ಶವಗಳನ್ನು ಓತಾಕ್ಸಿದ್ರು ಅಂತ ಹೇಳ್ತಾರೆ. ಆಯ್ತು ಸರ್. ಹಾಗಾಗಿ ಆ ವ್ಯಕ್ತಿ ಯಾರಂತ ಅವ್ರಿಗೆ ಗೊತ್ತಿರುತ್ತೆ. ನೀವು ಮುಖವಾಡ ಆಗಿದ ತಕ್ಷಣ ಅವ್ರಿಗೆ ಗೊತ್ತಾಗಲ್ವಾ ಯಾರು ಅಂತ? ಮುಖವಾಡ ತೆಗೆದುಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತಾ, ಇವನೇ ಅಂತ ಗೊತ್ತಾಗ್ಬಿಡ್ತಾ, ಅವ್ನು ಸಾಯಿಸ್ಬಿಡ್ತಾ ಅಂತ ಹೇಳ್ತಾರಲ್ಲ. ಈಗ ನೀವು ಮುಖವಾಡ ಆಗಿದ ತಕ್ಷಣ ಅವ್ರಿಗೆ ಯಾರು ಗೊತ್ತಾಗಿರಲ್ವಾ? ಯಾಕಂದ್ರೆ ಅವರೇ ನೂರಾರು ಇದು ಮಾಡ್ರು, ಶವನ ಊತಾಕ್ಸಿರೋರು. ಇಂಥದ್ದು ಕಪೋಲ ಕಲ್ಪಿತ ಕಥೆಗಳು ಹೇಳಬೇಡಿ. ಇದರಿಂದ ಜನಕ್ಕೆ ಸುಮ್ಮನೆ ಭಯ ಆಗುತ್ತೆ. ಅಲ್ಲ, ನಿಮಗೇನಾದರೂ ಅನಿಸಿದೆಯಾ ಸರ್ ಧರ್ಮಸ್ಥಳದ ವಿರುದ್ಧದ ಈ ಹೋರಾಟ? ಈಗ ನೀವು ಪರ್ಟಿಕ್ಯುಲರ್ಲಿ 3 ಜನರ ಹೆಸರನ್ನು ಮೆನ್ಷನ್ ಮಾಡಿರೋದ್ರಿಂದ ನೀವು ಧರ್ಮಸ್ಥಳಕ್ಕೆ ಹೋಗ್ತೀರಾ? ದರ್ಶನಕ್ಕೆ ಹೋಗೋ ಸರ್, ನಿಜ ಹೇಳ, ಆ ಒಂದು ದೇವಸ್ಥಾನದ ಇಂಥದ್ದು ಲಕ್ಷಾಂತರ ಜನ ಭಕ್ತ ಅಂತ ಹೇಳಿದ್ರೆ ಅದ್ರಲ್ಲಿ ನಾನು ಕೂಡ ಒಬ್ಬ ಭಕ್ತ. ನಾನು ಮದುವೆ ಆಗಿದೆ ಆ ದೇವರ ಮುಂದೆ. ಅಷ್ಟು ನಂಬಿಕೆ ನನಗೆ ದೇವ್ರ ಮೇಲೆ. ಹಾಗಂದ್ಬಿಟ್ಟು ಅವ್ರು ಅಪರಾಧ ಕೃತ್ಯ ಮಾಡಿದ್ರೆ ಅವ್ರು ರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಈಗಾಗಲೇ ಹೇಳ್ದಂಗೆ ಯಾರೇ ಆಗಿರಲಿ, ಸೊ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ. ಆದರೆ ಸಾಕ್ಷ್ಯಗಳಲ್ಲೇ ಅನಾವಶ್ಯಕ ಸುಳ್ಳು ಹೇಳ್ಬೇಡಿ ಅಂತೇಳಿ ಇವ್ರು ಇಷ್ಟೊಂದು ಸಾಕ್ಷ್ಯಗಳಲ್ಲೇ ಅಂತ ಹೇಳ್ತಾರೆ. ಯಾಕೆ ಇವತ್ತರೆಗೂ ಒಂದು ಸಾಕ್ಷಿ ಬಿಟ್ಟಿಲ್ಲ ಅಂತ ನನ್ನ ಪ್ರಶ್ನೆ. ತೋರಿಸ್ಬೇಕಿತ್ತಲ್ಲ ಸರ್. ಸರ್, ಈಗ ನೀವು ಮೂಡಾ ಪ್ರಕರಣದಲ್ಲಿ ನೀವು ಡಾಕ್ಯುಮೆಂಟ್ ತೋರಿಸಿ ಮಾತಾಡ್ತಿದ್ದೀನಿ. ಈಗ ನಾನು ತೋರಿಸಿದ ತಕ್ಷಣ ನಾಶ ಮಾಡೋಕ್ಕಾಗತ್ತಾ ಸರ್? ನನ್ನ ಸಾಮಾನ್ಯ ಪ್ರಶ್ನೆ.
ಈಗ ನಿಮ್ಮ ಹತ್ರ ದಾಖಲಾತಿಗಳು ಇದೆಯಲ್ಲ ಅದನ್ನು ತೋರಿಸಿದ ತಕ್ಷಣ ಹೆಂಗೆ ನಾಶ ಆಗ್ಬಿಡುತ್ತೆ ನನಗೆ ಹೇಳಿ, ಹೆಂಗೆ ನಾಶ ಆಗ್ಬಿಡುತ್ತೆ? ಅದು ನಿಮ್ಮ ಹತ್ರ ಇರ್ತದೆ, ಒಂದು ಕಾಪಿ ಅಷ್ಟು ಕೊಡ್ತಾರೆ ಅಷ್ಟೇ ಹೊರತು ನಿಮ್ಮ ಹತ್ರ ಸಾಕ್ಷ್ಯಗಳು ಇರುತ್ತಲ್ಲ, ಯಾಕೆ ನೀವು ಒಂದು ಬಿಡಲ್ಲ? ಅವಾಗ ನೀವು ಈಗ ನೋಡಿ ಇಡೀ ಕರ್ನಾಟಕ ನನ್ನ ಬೆಂಬಲಕ್ಕೆ ನಿಂತಿದೆ, ಎಲ್ಲ ನನ್ನ ಮೇಲೆ ಭಾಳ ಅಭಿಮಾನ ಇಟ್ಕೊಂಡು ನಂಬಿಕೆ ಇಟ್ಕೊಂಡ್ರೆ ಸ್ನೇಹಿತ ಒಂದು ಏನೋ ಮಾಡ್ತಾರೆ. ಯಾಕೆ ನಾನು ದಾಖಲಾತಿಯಲ್ಲಿ ಸಮೇತ ಸ್ಪಷ್ಟವಾಗಿ ಮಾತಾಡ್ತೀನಿ, ಎಲ್ಲೂ ಕೂಡ ಕಪೋಲ ಕಲ್ಪಿತ ಕಥೆ ಹೇಳಿಲ್ಲ ನಾನು. ತನಿಖಾಧಿಕಾರ ಆ ದಾಖಲೆಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಸಾಕ್ಷ್ಯ ಇಟ್ಕೊಂಡು ಮಾಡಿ, ಸಾಕ್ಷ್ಯ ಇಲ್ಲದೆ ಅನವಶ್ಯವಾಗಿ ಬರೀ ಯೂಟ್ಯೂಬಲ್ಲಿ ವಿಡಿಯೋಗಳ ಮುಖಾಂತರ ನೀವು ಜನರಿಗೆ ಎದುರಿಸುವಂಥದ್ದು ಸಾಕ್ಷ್ಯ ಇದೇನದು. ಯಾವುದೇ ನ್ಯಾಯಾಲಯ ಕೂಡ ನೀವು ವಿಡಿಯೋದಲ್ಲಿ ಮಾತಾಡೋದಕ್ಕಂಥ ಮಾತನ್ನು ಇಟ್ಕೊಂಡು ಸಾಕ್ಷಿ ಆರೋಪಿಗೆ ಶಿಕ್ಷೆ ಕೊಡಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ ಸರ್, ಇವರು ಇಷ್ಟೆಲ್ಲ ನ್ಯಾಯ ಕೊಡಿಸಿ ಅಂತ ಹೋರಾಟ ಮಾಡ್ತಾರಲ್ಲ, ಯಾವ ರೀತಿ ಕೊಡ್ತಾರೆ ಅಂತ ಹೇಳ್ಬೇಕಲ್ಲ ಸರ್. ಈಗ ಶವಗಳೇನು ಊತ ಹಾಕಿದ್ದಾರೆ, 16 ವರ್ಷಗಳಿಂದ ಊತ ಹಾಕಿರೋಂಥ ಶವಗಳು ಅಸ್ಥಿಪಂಜರ ತೆಗಿತಾರೆ ಅನ್ಕೊಳ್ಳಿ ಸರ್. ತೆಗೆದಾಗ ಆ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಸಂಬಂಧಿಕರು ಇದ್ದಾಗ ನೀವು DNA ಪರೀಕ್ಷೆ ಮಾಡಿ ಇಂಥವ್ರದ್ದು ಶವ ಅಂತ ಹೇಳ್ಬೋದು. ಅಷ್ಟು ಬಿಟ್ರೆ ಅವ್ರ ಮೇಲೆ ಆ ಒಂದು ಶವದ ಮೇಲೆ ಅತ್ಯಾಚಾರ ಆಗಿದೆ ಅಥವಾ ಕೊಲೆ ಮಾಡಲ್ಲ ಅಂತ ನೀವು ಹೇಳೋದು ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ಯಾರು ಅತ್ಯಾಚಾರ ಮಾಡೋರು ಯಾರು ಕೊಲೆ ಮಾಡೋದು ಕೂಡ ಸಾಕ್ಷಿಗಳಲ್ಲಿ ಕೊಡೋಕ್ಕಾಗಲ್ಲ. ಹೆಂಗೆ ಶಿಕ್ಷೆ ಕೊಡಿಸ್ತಾರೆ, ಹೆಂಗೆ ನ್ಯಾಯ ಕೊಡಿಸ್ತೀರ ಸರ್? ಅದು ಹೇಳ್ಬೇಕಲ್ಲ ನೀವು. ಅದು ಏನು ಹೇಳಿದ್ರೆ ಸುಮ್ಮನೆ ಕಪೋಲ ಕಲ್ಪಿತ ಹಂಗಂತೆ ಹಿಂಗಂತೆ ಬರೀ ಕತೆ. ಈ ಗಾಳಿಯಲ್ಲಿ ಹಾಗೆ ಸರ್. ಸರ್ ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ, ಸಮೀರ್ ಹೇಳೋ ಒಂದು ವಿಚಾರ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಆತ ನದಿ ದಂಡಲ್ಲಿ ಕ್ಲೀನಿಂಗ್ ಮಾಡಬೇಕಾದ್ರೆ ಒಂದು ಶವ ನೋಡಿದಂತೆ, ಒಂದು ಹೆಣ್ಣುಮಗಳು ಶವ. ಈ ಹುಡುಗಿ ದೇವಸ್ಥಾನ ನೋಡಿದ್ನಲ್ಲ, ಈ ಹುಡುಗಿ ಮೈಸೂರಿನಳು ಅಂತ ನನಗೆ ಅನ್ಸ್ಬಿಡ್ತಂತೆ. ಹೆಂಗೆ ಅನ್ಸ್ಬಿಡಕ್ಕೆ ಸಾಧ್ಯ? ಆತ ಆ ದೇವಸ್ಥಾನದಲ್ಲಿ ಆ ಹುಡುಗಿನ ಭೇಟಿ ಮಾಡಿದ್ನ, ಆ ಹುಡುಗಿ ಜೊತೆ ಮಾತಾಡಿದ್ನ, ಅವಳು ಮೈಸೂರು ಅನ್ನೋದು ಗೊತ್ತಾಗಿತ್ತು, ಪೂರ್ವಾಪರ ವಿಚಾರಿಸಿರ್ಬೇಕು, ಮಾಡಿರ್ಬೇಕು ತಾನೆ. ಏನು ಇದ್ದಕ್ಕೆ ಆ ಹುಡುಗಿ ಗೊತ್ತಾಯ್ತು ಅನ್ಬೇಕಲ್ಲ ಸರ್. ಮತ್ತೆ ಅವ್ರು ಏನು ಎಷ್ಟರ ಮಟ್ಟಿಗೆ ಕಥೆಗಳು ಹೇಳ್ತಾರೆ ಅಂದರೆ, 100 ನೀವೇ ಶವಗಳನ್ನು ಊತ ಹಾಕಿಟ್ಟಿದ್ದಾನಂತೆ. ಕೊನೆಗೆ ಅನಂತರ ಆತನ ಮನೆಯ ಹೆಣ್ಮಕ್ಳ ಮೇಲೆ ಒಂದು ಅತ್ಯಾಚಾರ ನಡೀತಂತೆ, ಅಂದರೆ ದೌರ್ಜನ್ಯ ನಡೀತಂತೆ. ಅವಾಗ ಉರುಬಿಟ್ಟು ಹೋಗ್ತಾನಂತೆ. ಸರ್ ಸುಮ್ಮನೆ ನೋಡಿ, ಕಾನೂನು ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಭಾರತೀಯ ಸಾಕ್ಷಿ ಅಧಿನಿಯಮ ಕಲಂ 14 ಸ್ಪಷ್ಟ ಹೇಳುತ್ತೆ, ಮನುಷ್ಯ ಸಹಜ ಮಾತುಗಳು ಕೂಡ ವರ್ತನೆ ಕೂಡ ಸಾಕ್ಷಿ ಪರಿಗಣಿಸಬೇಕು ಅಂತ. ಆ ವ್ಯಕ್ತಿಗಳಿಂದ ತಮ್ಮ ಒಂದು ಅಪರಾಧ ಕೃತ್ಯಗಳನ್ನು ಮುಚ್ಚಾಕಿಟ್ಟಿರೋ ವ್ಯಕ್ತಿಗಳು ಆತನ್ನ ನಮ್ಮ ವಿರುದ್ಧ ಏನು ಸಾಕ್ಷಿ ಹೇಳೋ ರೀತಿ ಎಚ್ಚರಿಕೆ ನೋಡ್ಕೊಳ್ತಾ ಹೊರತು ಆತನ ಮನೆ ಮೇಲೆ ದೌರ್ಜನ್ಯ ಮಾಡಿ ತಮ್ಮ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಯಾರು ಮಾಡಲ್ಲ ಸರ್. ಮತ್ತು ಇನ್ನೊಂದು ಹೇಳ್ತೀನಿ ಸರ್, ಫಸ್ಟಾಗಿ ಯಾವುದೇ ಆರೋಪಿ ಆದರೂ ಕೂಡ ಸಾಕ್ಷಿಗಳನ್ನ ಸಂಗ್ರಹ ಮಾಡಲ್ಲ ಹೊರತು ಸಾಕ್ಷ್ಯ ನಾಶ ಪ್ರಯತ್ನ ಮಾಡ್ತಾರೆ. ಅವ್ರು ನಿಜವಾದ ಆ ರೀತಿ ಅಪರಾಧ ಕೃತ್ಯ ಮಾಡಿ ಸಾಕ್ಷಿಗಳನ್ನ ನಾಶ ಮಾಡಿಸ್ಬೇಕು ಅನ್ನೋಗಿದ್ರೆ ಆ ಶವನ ಸುಟ್ಟಾಕ್ಬಿಟ್ಟು ಆ ಬೂದಿನ ನದಿಗೆ ಬಿಡ್ತಿದ್ರು ಹೊರತು ಊತಾಕು ಅಂತ ಹೇಳ್ತಿರಲ್ಲ. ವೇಷ ಮಾಡಿ ಸರ್, ಸಂಪಲ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಊತ ಹಾಕಿಟ್ಟಿದ್ರೆ ಯಾವತ್ತಾದ್ರೂ ತೆಗಿಬೋದು, ಆ ಸಾಕ್ಷಿ ದೊರಕಬಹುದು ಅಂತ ತಿಳುವಳಿಕೆ ಅವ್ರಿಗೆ ಇರಲ್ಲ. ಅಷ್ಟೆಲ್ಲ ಅಪರಾಧ ಕೃತ್ಯ ಮಾಡೋರಿಗೆ. ಇಫ್ ಕ್ರಿಮಿನಲ್ಸ್ ಆರ್ ಬ್ರಿಲಿಯಂಟ್, ಇಂಟೆಲಿಜೆಂಟ್, ಪೊಲೀಸರಿಗಿಂತ ಅವರೇ ಬುದ್ಧಿವಂತ ಆಗಿರ್ತಾರೆ ಸರ್. ಹಾಗಾಗಿ ಆತ ಎಲ್ಲ ಶವನ ಊತ ಹಾಕಿದೆ ಅಂತ ಹೇಳ್ತಾರೆ, ಒಂದೊಂದು ಶವನ ಸುಟ್ಟಾಕಿ ಅಂತ ಹೇಳಲ್ಲ. ಯಾಕೆ? ಯಾವುದೇ ಆರೋಪಿ ಅಥವಾ ಅಪರಾಧ ಮಾಡಿರೋನು ಆ ಸಾಕ್ಷಿನ ಅವನೇ ಸಂಗ್ರಹಿಸಿ ಪ್ರಯತ್ನ ಪಡ್ತಾನೆ. ಇವೆಲ್ಲ ಯೋಚನೆ ಮಾಡಬೇಕು. ಸೊ ಈಗ ಗಿರೀಶ್ ಮಠನ್ ಅವರಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು, ಅಥವಾ ಸಮೀರ್ MD ಇರ್ಬೋದು, ಸುಮ್ಮನೆ ಭಯ ಬೀಳಿಸುವಂಥದ್ದು ಅಥವಾ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದು ಅಷ್ಟೇ. ನನಗೆ ಮೇಲೆ ನಡ್ಕೊಂಡು ಬಂದಿದೆ ಸರ್, ಅಪಪ್ರಚಾರ ಅಷ್ಟೇ. ಹೌದೌದು. ಅವ್ರು ನಿರ್ದಿಷ್ಟವಾಗಿ ಸರ್ ಹೇಳಿದ್ರೆ ನಾನು ನ್ಯಾಯ ಕೊಡ್ಸಿ. ಈಗ ನೋಡಿ, ನೀವು ಬನ್ನಿ, ಇವಾಗ ನಾನು 1000 ದಾಖಲೆ ಕೊಡ್ತೀನಿ. ಈಗ ನನ್ನ ಹತ್ರ ಬಂದು ಯಾರು ನ್ಯಾಯ ಕೊಡಿ ಅಂತ ಕೇಳಿದಾಗ ನಾನು ಹೋರಾಟ ಮಾಡ್ತೀನಿ ಕಾನೂನುಬದ್ಧವಾಗಿ. ಅಂದರೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಪಡ್ಕೊಂಡು ಅಥವಾ ನಾನೇ ಸ್ವತಃ ಸಂಗ್ರಹ ಮಾಡಿ ದೂರಜಿ ಕೊಟ್ಕೊಂಡು ಹಂತವಾಗಿ ನಾನು ಹೋರಾಟ ಮುಂದುವರಿಸ್ತೀನಿ. ಆಗ ಅಂದ್ಬಿಟ್ಟು ಅದು ಬಿಟ್ಬಿಟ್ಟು ನಾನು ಎಲ್ಲೂ ಕೂಡ ಈ ಥರ ಏನು ಸಾಕ್ಷಿ ಬರೀ ವಿಡಿಯೋಗಳು ಮಾಡೋದು, ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು, ಪದಗಳು ಬಳಸೋದು, ಭಯ ಹೊಡಿಸುವಂಥ ಮಾತುಗಳು ಆಡೋದು, ಇವೆಲ್ಲೂ ಮಾಡಲ್ಲ. ಸೊಂಟದ ಕೆಳಗಿನ ಭಾಷೆಗಳು ಕೆಟ್ಟ ಭಾಷೆಗಳು ಎಲ್ಲೂ ಬಳಸಿಲ್ಲ. ಇವತ್ತು ನಾನು ಇಷ್ಟೊಂದು ಹೋರಾಟ ಮಾಡಿದ್ದೀನಿ, ಜಯಗಳಿಸಿದ್ದೀನಿ ಹೊರತು ಎಲ್ಲೂ ನಾನು ಸೋತಿಲ್ಲ. ನನ್ನ ವಿರುದ್ಧ ಈ ಥರ ಬರೀ ಕಾನೂನುಬದ್ಧ ಹೋರಾಟ ಮಾಡಿದ್ರು ಕೂಡ ನನ್ನ ವಿರುದ್ಧ 24 ಪ್ರಕರಣ ದಾಖಲು ಮಾಡಿದ್ರು. ಅದು ಇವತ್ತು ನನ್ನ ಹೋರಾಟನ ಕುಗ್ಸೋಕ್ಕಾಗಿಲ್ಲ. ಯಾಕೆ ಅಂದರೆ ನಾನು ಸಾಕ್ಷಿ ಇಟ್ಕೊಂಡು ಹೋರಾಟ ಮಾಡ್ತೀನಿ ಅಂತ. ಮತ್ತು ಈ ಹೋರಾಟ ಮಾಡೋ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನು ಅನ್ನೋದು ಬಂದು ಯಾಕೆ ಕೇಳ್ಕೊಂಬಂದಿರ್ತಾರೆ, ಅವರೇ ಭಯಭೀತರಾಗಿ ಅಥವಾ ಅವರ ಆರೋಪಗಳು ಆಮಿಷಕ್ಕೊಳಗಾಗಿ ನನ್ನ ದೂರ ಆಗ್ಬಿಡ್ತಾರೆ. ಹಾಗನ್ಬಿಟ್ಟು ನಾನು ಬಿಡಲ್ಲ, ನನ್ನ ಹೋರಾಟನ ಮುಂದುವರ್ಸ್ಕೊಳ್ತೀನಿ. ಸೊ ಇವರು ಈ 3 ಜನ ಕಪೋಲ ಕಲ್ಪಿತ ಫ್ಯಾಂಟಸಿ ಅಪಪ್ರಚಾರದ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಖಂಡಿತ ನನ್ನ ಮೇಲೆ ಕಂಡು. ಹಾಗಾಗಿ ತನಿಖೆ ಮಾಡಿ ಅಂತ ನಾನು ಕೇಳಿದ್ದೀನಿ. ಏನು ಅವ್ರು ಹೇಳಿದ್ರೆ ಅದಕ್ಕೆ ಸಂಬಂಧ ಸಾಕ್ಷಿ ಏನಿದೆ ಎಲ್ಲೂ ಕೂಡ ನಾನು ಹಲವಾರು ವಿಡಿಯೋಗಳು ನೋಡಿದೆ, ಎಲ್ಲೂ ಕೂಡ ಒಂದೇ ಒಂದು ಸಾಕ್ಷಿ ಬಗ್ಗೆ ಹೇಳಲ್ಲ, ಬರೀ ಅಂತ್ಯಕ್ಕಂತ ಈ ಥರ ನಮ್ಮದೇ ಅರ್ಧ ಖಾತೆಗಳು. ನಿಮ್ಮ ಪ್ರಕಾರ ಮಹೇಶ್ ಶೆಟ್ಟಿ ತಿಮ್ರೋಡಿ, ಸಮೀರ್ MD ಮತ್ತು ಗಿರೀಶ್ ಮಠನ್ ಅವರ ವಿರುದ್ಧ FIR ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು, ಅವರಿಗೆ ಯಾರಾದರೂ
ಬ್ಯಾಕ್ ಬೋನ್ ಆಗಿ ಕೈವಾಡ ಏನಾದರೂ ಇದೆ ಅಂಥೇಳಿ ನಿಮಗೆ ಯಾವತ್ತಾದರೂ ಡೌಟ್ ಬಂದಿದೆಯಾ ಸರ್? ಸರ್ ಮೇಲ್ನಡೆಗೆ ಹೇಳಿದ್ನಲ್ಲ ನಾನು, ಅವ್ರದ್ದು ವರ್ತನೆ, ನಾನು ಯಾವಾಗಲೂ ಹೇಳಿದಾಗ ವರ್ತನೆಗಳು ಅವ್ರ ವೀಡಿಯೋಗಳು ನೋಡಿದಾಗ ನನಗೆ ಸಾಕಷ್ಟು ಅನುಮಾನ ಮಾಡಿದೆ. ಮತ್ತು ಇತ್ತೀಚಿನ ಒಂದು ಉದಾಹರಣೆ ಹೇಳ್ತೀನಿ. ಈ ಗಿರೀಶ್ ಮಠಣ್ಣ ಅವ್ರೇನು ಮಾತಾಡ್ತಾರೆ, 3 ದಿವಸದಿಂದ ದೇವಮಾನವ ಕಾಣ್ತಿಲ್ಲ, ನಾಪತ್ತೆ ಆಗಿಬಿಟ್ಟಿದ್ದಾರೆ, ಮಧ್ಯರಾತ್ರಿ ಹೋಗ್ಬಿಟ್ಟು ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಂಬರ್ತಾರೆ, ಹಾಗೆ ಅಂತ ಕೆಟ್ಟದಾಗಿ ಮಾತಾಡೋದು. ಆದರೆ ಪಾಪ ಅವರು ರಾಜ್ಯಸಭೆಯಲ್ಲಿ ಭಾಗವಹಿಸಿದ್ರು ಈ ಥರದ್ದು. ಸೊ ಈ ಥರ ಮಾಡಿದಾಗ ಏನು ಅನಿಸುತ್ತೆ, ದುರ್ದೇಶ ಕಂಡು ಬರ್ತಲ್ವಾ, ಬ್ಯಾಡ್ ಇಂಟೆನ್ಷನ್, ಏನು ಬೇರೆ ಪಿತೂರಿ ಇದೆ ಮೇಲ್ನಡೆ ಕಂಡು ಬರ್ತಲ್ಲ ಸರ್. ಹಾಗಾಗಿ ಅದೆಲ್ಲ ತನಿಖೆ ಮಾಡಿ ಆಮೇಲೆ ಕಾನೂನು ವಿರುದ್ಧವಾಗಿ ನಡ್ಕೊಂಡು ಕಂಡು ಬಂದಾಗ FIR ಮಾಡಿ ಅಂತ ಹೇಳಿ ಹೊರತು, ಸೊ ಮೊದಲೇ FIR ಮಾಡಿ ತನಿಖೆ ಮಾಡಿ ಎಲ್ಲೂ ಹೇಳಿಲ್ಲ. ಬಟ್ ನಿಮಗಂತೂ ಅನಿಸಿದೆ ಸರ್, ಹೇಳಿದ ಈ ಉದಾಹರಣೆ ಸಾಕಷ್ಟು ಮೇಲೆ ಕಂಡುಬರ್ತಿದ್ದಿಲ್ಲ ಸರ್. ಸೊ ನಾನೊಬ್ಬ ಕಾನೂನು ಹೋರಾಟಗಾರ ಇದ್ಕೊಂಡು, ಸೊ ಕಾನೂನು ಬಗ್ಗೆ ನನಗೆ ಅಷ್ಟು ತಿಳುವಳಿಕೆ ಇರೋದ್ರಿಂದ ಆ ನಿಟ್ಟಿನಲ್ಲಿ ನಾನು ಆರೋಪ ಮಾಡಿದ್ದೀನಿ. ಸೊ ನಾನು ಸುಖ ಸುಮ್ಮನೆ ಏನು ಮಾಡಿಲ್ಲ. ಇದೆಲ್ಲ ಇನ್ನು ಹೇಳೋಣ, ಇದೆಲ್ಲ ಉದಾಹರಣೆ ನೋಡ್ರೆ ಗೊತ್ತಾಗ್ತಲ್ಲ, ಅವ್ರ ಮೇಲೆ ಅವ್ರಿಗೆ ಕೆಟ್ಟ ಹೆಸರು ತರಬೇಕು, ಸೊ ಅವ್ರನ್ನ ಪೀಠದಿಂದ ಕೆಳಗಿಳಿಸ್ಬೇಕು ಅನ್ನೋದೇ ಅವ್ರದ್ದು ದುರ್ದೇಶದಲ್ಲಿ ಸ್ಪಷ್ಟ ಕಂಡು ಬರುತ್ತೆ ಹೊರತು ನಿಜವಾಗ್ಲೂ ಅನ್ಯಾಯ ವಿರುದ್ಧ ಹೋರಾಟ ಮಾಡುವಂಥ ಮನೋಭಾವ ನನಗೆ ಕಂಡು ಬಂದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.